ಇಕ್ಬೇಕಂತಿಕ್ಕೋ. ನಾನು ಅಷ್ಟು ಬರ್ಗೆಟ್ಟಿಲ್ಲ. ಮಲಗಿದ್ದವ್ರನ್ನ ನೀನು ತುಮಕೂರಿಂದ ಬಂದಿರೋದು ಕತೆ ಬಿಡು, ಮಲಗಿದ್ದವ್ರನ್ನ ಎಬ್ಬಿಸ್ಕೊಂಡು ಪ್ಲಾನ್ ಹಾಕೊಂಡು ಕರೆದವ್ ನೀನು. ಇವನು ಸತ್ಯ ಏನು ಅಂದರೆ ಎಲ್ಲರ ಕಣ್ಣಿಗೂ ಕಾಣ್ತಾ ಇರೋದು ನಾವು ಇವನು ನಾಳು ಮಾಡ್ತಾ ಇದೀವಿ ಅಂತ, ಆದರೆ ಅದರಲ್ಲಿ ಇರೋ ನಿಜ ಇವ್ ನಮ್ಮನ್ನು ನಾಳು ಮಾಡ್ತಾವೆ. ಹೌದು. ಅಯ್ಯಯ್ಯಪ್ಪ ನನ್ನ ಮಕ್ಕಳಲ್ಲಿ ಏನ್ ನನ್ನ ಮಕ್ಕಳ ನೀವಿಬ್ರು? ಅಲ್ಲ ನಿನ್ನೆ ರಾತ್ರಿ ತಮಿಳ್ನಾಡು ಹೊಡೆದ್ಬಿಟ್ಟು ನಂಗೆ ಮೈ ಕೈ ನೋವು ಬಂದು ಕಣ್ಣ ಯಾ ನನ್ನ ಮಗ ಹೇಳಿದ್ ನಿನಗೆ ತಮಿಳ್ನಾಡು ಹೊಡಿ ಅಂತ? ಏನೋ ನಿಂದು ನನ್ನ ತಪ್ಪ ಇಲ್ಲ, ಏನೋ ನಡಿ 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 ನಡಿ. ಈ ನನ್ನ ಮಗನ ಫಸ್ಟ್ ನೋಡ್ಕೊಂಬಿಡ್ರಿ, ಪೋಸ್ ಕೊಡು. ಅದು ನೀನೇ ನಡಿ ಫಸ್ಟು. ನಿಧಾನಕ್ಕೆ ಹೋಗಪ್ಪ, ರೆಕಾರ್ಡ್ ಆಗ್ಯದ. ಇದೇನು ಫಾಸ್ಟಾಗಿ ಹಾಕಲ್ಲ. ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಈ ವಿಡಿಯೋದಲ್ಲಿ ಎಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಕಾಲಲ್ಲಿ ಮಾತಾಡ್ತಾ ಇದ್ವಿ. ಒಟ್ಟಿನಲ್ಲಿ ಎಲ್ಲಾರ್ದು ನಿದ್ದೆ ಕೆಟ್ಟೋಗ್ಬಿಡ್ತು, ಹೆವಿ ನಿದ್ದೆ ಕೆಟ್ಟೋಯ್ತು ಎಲ್ಲಾರ್ದು. ಒಂದು ಸಲನೂ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ಲ ಎಲ್ಲ ಹುಡುಗರ್ದು ಅಂತ ಹೇಳ್ಬಿಟ್ಟು ಎಲ್ಲರೂ ಬೈತಾರೆ. ನಾವು ನೈಟೇ ಕೆಂಪೇಗೌಡ ಏರ್ಪೋರ್ಟಿಗೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಆಯಿತು. ಹಿಂಗೆ ಅಂದರೆ ಎಲ್ಲರೂ ನಾರ್ಮಲಾಗಿ 10-10:30 ಮೇಲೆ ಕಾಲ್ ಮಾಡ್ತಾರೆ ಹುಡುಗರು. ಎಲ್ಲ ಹುಡುಗರು ಕೆಲಸ ಮುಗಿಸ್ಬಿಟ್ಟು ಕಾಲ್ ಮಾಡ್ತಾರೆ ಎಲ್ಲರಿಗೂ, ಫ್ರೆಂಡ್ಸ್ಗೆಲ್ಲರಿಗೂ. ಅವನು ಧನುಷು ಕಾಲ್ ಮಾಡಿಬಿಟ್ಟು ಹೊರಡೋಣ ಗುರು ಎಲ್ಲಾದ್ರೂ ಆಚೆ ನೈಟ್ ಔಟ್ ಹೋಗೋಣ ಗುರು ಅಂತ. ನಾನು ಸರಿ ಆಯಿತು ಗಾಡ್ ರೈಡರಿಗೆ ಫೋನ್ ಮಾಡುವಂತೆ. ಅವನು ಗಾಡ್ ರೈಡ್ರು ನೆನ್ನೆ ಇನ್ನೂ ತಮಿಳ್ನಾಡಿಂದ ಬಂದಿದ್ದ ಪಾಪ, ಬಂದು ರೆಸ್ಟ್ ಮಾಡ್ತಿದ್ದ ಅನಿಸುತ್ತೆ ಮೇ ಬಿ. ನಾವು ಕಾಲ್ ಮಾಡಿದ ತಕ್ಷಣ ನನಗೂ ನಿದ್ದೆ ಬರ್ತಿಲ್ಲ, ನಡಿ ಜೈ ಅಂದ್ಬಿಟ್ಟ. ಒಂದೇ ಸಲ ಎಲ್ಲರೂ ಹೊರಟ್ಬಿಟ್ವಿ. ನಾನು ತುಮಕೂರಿಂದ ಇವ್ರ ಮನೆ ಧನುಷ್ ಅವ್ರ ಮನೆ ತನಕ ಹೋಗಿ, ಆಮೇಲೆ ಅಲ್ಲಿ ಹೆಬ್ಬಾಳ ಫ್ಲೈಓವರ್ ಹತ್ರ ಹೋಗಿ ಅಲ್ಲಿ ನಿಲ್ಲಿಸ್ಕೊಂಡು, ಆಮೇಲೆ ತಿರ್ಗಾ ಬೇರೆ ಕಡೆ ಎಲ್ಲ ಕಡೆನೂ ಓಡಾಡಿಕೊಂಡು ಮ್ಯಾಗಿ ತಿನ್ಕೊಂಡು ಎಲ್ಲ ಬಂದ್ವಿ ಗುರು. ಇದು ಅವತ್ತಿನ ಪಿಕ್ಚರು. ಒಂದೊಂದು ಸಲ ಎಲ್ಲರೂ ಅನ್ಕೋತಾರೆ, ಒಬ್ಬೊಬ್ರದ್ದು ನಿದ್ದೆ ಕೆಟ್ಟೋಗ್ಬಿಡುತ್ತೆ, ಮನೆಯಲ್ಲೂ ಅನ್ಕೋತಾರೆ. ಎಲ್ಲರೂ ನಿದ್ದೆಗೆಡಿಸ್ಕೊಂಡು ಬರೀ ಗಾಡಿ 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 ರೈಡು 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 ಅಂತೀರ ಎಲ್ಲರೂ ಅಂತ ಹೇಳ್ಬಿಟ್ಟು. ಅವ್ರಿಗೇನು ಗೊತ್ತಿಂತ ನೈಟ್ ರೈಡೇ ಜಾಸ್ತಿ ಖುಷಿ ಕೊಡುತ್ತೆ ನಮಗೆಲ್ಲರಿಗೂ ಅಂತ ಹೇಳ್ಬಿಟ್ಟು. ಹುಡುಗರೇ ಹಂಗೆ ಗುರು, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವೆಲ್ಲರೂ ಒಂದು ಕಡೆ ಎಲ್ಲಾದರೂ ಹೋಗ್ಬೇಕು ಅಂದಾಗ, ಎಲ್ಲಾದರೂ ಬರಬೇಕು ಅಂದಾಗ್ಲೂ ಅಷ್ಟೇ, ಏನೇ ಮಾಡ್ಬೇಕಂದ್ರೂ ಅಷ್ಟೇ, ನಾವು ನಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡೋದು. ನಾವು ಯಾರ ಮಾತು ಕೇಳೋಕ್ಕೋಗಲ್ಲ. ನನಗೂ ಅಷ್ಟೇ, ನಿನ್ನೆ ಅವತ್ತು ಏನಾಯಿತು ಅಂದರೆ ಕಾಲ್ ಮಾಡಿದ್ದ, ನನಗೂ ಬೋರ್ ಹೊಡಿತಿತ್ತು, ನನಗೂ ನಿದ್ದೆ ಬರ್ತಿರ್ಲಿಲ್ಲ. ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ, ಆಚೆ ಹೋಗೋದಕ್ಕೂ ಆಗಲಿಲ್ಲ. ಅವತ್ತೇನು ಕೆಲಸ ಇರಲಿಲ್ಲ, ಬಂದು ಸುಮ್ಮನೆ ಮಲ್ಕೊಂಡಿದ್ದೆ. ಮೊನ್ನೆ ಎಲ್ಲ ಕೆಲಸ ಇತ್ತು, ನೆನ್ನೆ ಫುಲ್ ಫ್ರೀ ಇದ್ದೆ, ಇವತ್ತಿನೇನು ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ಹೊರಟ್ವಿ ಎಲ್ಲರೂ. ಹೊರಟ್ವಿ ಗುರು, ಹೊರಟ್ವಿ. ಇನ್ನೂ ಒಂದು 4 ಜನಕ್ಕೆ ಕಾಲ್ ಮಾಡಿದ್ವಿ, ಅವರು ಎಲ್ಲರೂ ಆಗಲೇ ಕಾಲು ಎತ್ಕೊಂಡು ಮಲ್ಕೊಂಬಿಟ್ಟಿದ್ರು. ಅದಕ್ಕೇ ಅನ್ಪ್ಲ್ಯಾನ್ಡ್ ಟ್ರಿಪ್ಸು ಅಥವಾ ಅನ್ಪ್ಲ್ಯಾನ್ಡ್ ರೈಡ್ಸ್ ಇದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರು ಏನೇ ಬಿಟ್ರು ಟೈಮಿಗೆ ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು. ನಾನು ಏನು ಹೇಳಲ್ಲ, ನೋಡ್ಕೊಂಬಿಡಿ. ಬ್ರಿಗೇಡಾ ನಿದ್ದೆ ಮಾಡಕ್ ಬಿಡಲ್ವಲ್ಲ ಗುರು ನೀನು. ಏನೋ ನುಂಗ್ಕೊಂಬಿಡೋದಲ್ವ ಅವನು. ನನ್ನ ಮಗನೇ ನೀನು ಅದನ್ನೇ ತಗೋತಿರೋದು. ತಗೊಳ್ಳೋ ತನಕ ಆಡ್ಕೊ ಹಂಗಾದ್ರೆ. ಒಂದು ನಿಮಿಷ ತಡಿ. ಯಾರು ಅರ್ಧ ಗಂಟೆ ಮಾಡಿದ್ದು ಯಾರು ಮುಂದೆ? ಅವನು ಫೋನ್ ಕಟ್ ಮಾಡ್ಬಿಟ್ಟವನೇ. ಹೆಂಗೋ ಗ್ಲೌಸ್ ಸಿಕ್ತು.
ಇಲ್ಲ ಅಂದ್ರೆ ನಿನ್ ಜೊತೆ ಉಷ್ಟು. ಬಾಯ್ ಬಾಯ್. ಹಾಂ ಉಪ್ಪಲ್ಲಿ ಇಕ್ಬೇಕಂತ ಇಕ್ಕೋ. ನಾನು ಅಷ್ಟು ಬರ್ಗೆಟ್ಟಿಲ್ಲ. ಚೆನ್ನಾಗೈತೆ ಎಲ್ಲ. ಇವಾಗ ಬಂದಿದ್ದೀವಿ, ಇನ್ನು ಮುಂದೆ ನೋಡೋಣ. ಒಂದೇ ಒಂದು ಬೂಸ್ಟರ್ ಹಾಕ್ಕೊಂಡು ಹೊರಡೋದು. ಎರಡು ಗಂಟೆಗೂರು ಟೈಮು. ಈಗ ಹೊರಟ್ವಿ. ಇಷ್ಟೊತ್ತಾಯಿತು ನಾವೆಲ್ಲ ಬರೋದು. ಬಟ್ ನೀ ನನ್ನ ಮಕ್ಕಳು ತುಮಕೂರಿಂದ ಕರ್ಸ್ಕೊಂಡವ್ರಲ್ಲ, ನಾನೇ RS ರೈಕಿಂಗ್. ಹತ್ರ ಬಂದ್ಬಿಟ್ಟು ಮಾತಾಡು, ಕೇಳಿಸಲ್ಲ. ಗೊತ್ತಾ, ನೆಮ್ಮದಿಯಾಗಿ ಮಲಗಿದ್ದವ್ರನ್ನ ನೀನು ತುಮಕೂರಿಂದ ಬಂದಿರೋದು ಕತೆ ಬಿಡು. ಮಲಗಿದ್ದವ್ರನ್ನ ಎಬ್ಬಿಸ್ಕೊಂಡು ಪ್ಲಾನ್ ಹಾಕೊಂಡು ಕರೆದವ್ ನೀನು. ಯೋನು ಪ್ಲಸ್ ಸತ್ಯ ಏನು ಅಂದ್ರೆ ಎಲ್ಲಾರ ಕಣ್ಣಿಗೂ ಕಾಣ್ತಾ ಇರೋದು ನಾವು ಇವನು ನಾಳು ಮಾಡ್ತಾ ಇದೀವಿ ಅಂತ, ಆದ್ರೆ ಅದ್ರಲ್ಲಿ ಇರೋ ನಿಜ ಇವ್ ನಮ್ಮನ್ನ ಹಾಳು ಮಾಡ್ತಾವ. ಹೌದು. ಅಯ್ಯಯ್ಯಪ್ಪ, ನನ್ನ ಮಕ್ಕಳಲ್ಲಿ ಅಂತ ಕರೀತ ಅರ್ಚನೆ. ಏನ್ ನನ್ನ ಮಕ್ಕಳ ನೀವಿಬ್ರು? ಹೊಡಿತಾವನೆ. ಅಲ್ಲ, ನಿನ್ನೆ ರಾತ್ರಿ ತಮಿಳ್ನಾಡು ಹೊಡ್ಬಿಟ್ಟು ನಂಗೆ ಮೈ ಕೈ ನೋವು ಬಂದು ಕಣ್ಣ ಹೊಡಿ ಅಂತ ಯಾವ ಗೋಳಿ ಮಗ ಹೇಳಿದ? ಯಾ ನನ್ನ ಮಗ ಹೇಳಿದ್ ನಿನಗೆ ತಮಿಳ್ನಾಡು ಹೊಡಿ ಅಂತ? ಅದು ಅನ್ನದಿನ ಬಾಯಿ ಏನೋ ನಿಂದು ನನ್ನ ತಪ್ಪ ಇಲ್ಲ, ಏನೋ ನಿಂದು. ಕಿಕ್ಕಿಕ್ಕೋ. ರೆಡಿ ಉದ್ದನ ಇಕ್ಕೋ ಅಂತ ನಾವು ಇವಾಗ. 200 ಇದಾಯ್ತಾನೆ. ಒಂದು ಕೊಪ್ಪಲ್ಲಿ ಬಿಟ್ರೆ ಹೊಂಟೋಯ್ತೆ ಆ ಕಡೆಗೆ. ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಏನಿಲ್ಲ ಇನ್ನ ರೆಡಿ ಆಗ್ಬೇಕಾ ಗಾಡು? ತಡಿ, ಒಂದು ನಿಮಿಷ ಫೋನ್ ಮಾಡ್ಬಿಡ್ತೀನಿ ಇಬ್ರಿಗೂ. ಇಂಟರ್ಕಾಮಿಗೆ ಕನೆಕ್ಟ್ ಮಾಡ್ಕೊಂಡಿದ್ಯಾ? ಆನ್ ಮಾಡ್ಕ ಇಂಟರ್ಕಾಮ್ ಫಸ್ಟು. ತಡಿ ಬಿಡು. ಆನ್ ಆಗೈತೆ. ಹಾಂ, ತಡಿ. ರಿಂಗ್ ಆಗ್ತಾಯ್ತಾ ಇಲ್ವಾ ನೋಡ್ತಿದ್ದೆ ಅಷ್ಟೇ. ಚಾರ್ಜ್ ಹಾಕೊಂಬಿಡ್ತೀನಿ ತಡಿ. ಅಯ್ಯೋ, ಇದು ಜಾಸ್ತಿ ದಿನ ಆಗೈತೆ ತೆಗ್ದು. ಈಗ ಏರ್ಪೋರ್ಟ್ಗೆ ಹಾಕೊಬೇಕೇನಪ್ಪ ಮ್ಯಾಪು? ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಟಾರ್ಟ್. ಏನೋ ರೋಡ್ ಕ್ಲೋಸರ್ ಅಂತ ತೋರಿಸ್ತಾ ಐತೆ. ಏನ ನಡೀರಿ. ಅಪ್ಪ, ಇವತ್ತೆಲ್ಲ ಒಂದೇ ಟ್ರೀಟು. ನಿನ್ನೆ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಬರ್ಸ್ಟ್ ಮಾಡ್ಕೊಂಬಂದವನೇ ಟೈರ್ನ.